ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಸ್ವಲ್ಪ ನಂಗೆ ಹುಷಾರಿರಲಿಲ್ಲ, ಹೀಗಾಗಿ ನನ್ನ ವೀಡಿಯೋ ಬರಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ರೀತಿ ಒಂದು ಸ್ಯಾಟಿನ್ ಬಟ್ಟೆನ ಬಳಸ್ಕೊಂಡು 2 ಕಲರಲ್ಲಿ ಪ್ರಾಡಕ್ಟ್ನ ಒಂದು ಸ್ಯಾಂಪಲ್ ಮಾಡ್ತಾಯಿದ್ದೀನಿ, ಪ್ಲಸ್ ಇಲ್ಲಿ ಸ್ಟಾಕ್ ಕೂಡ ಮಾಡ್ತಾಯಿದ್ದೀನಿ. ಓಕೆ, ಆ್ಯಂಡ್ ಇದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನೂ ಹಲವಾರು ಟಿಪ್ಸ್ಗಳ ಜೊತೆಗೆ ಸುಮಾರು ಜನ ಕಾಮೆಂಟ್ ಮಾಡ್ತಾಯಿದ್ರಿ ಹಳೆ ವಿಡಿಯೋದಲ್ಲಿ. ಈ ಒಂದು ಪ್ರಾಡಕ್ಟ್ನೇನೋ ನಾವು ಕೂಡ ಮಾಡ್ತಾಯಿದ್ದೀವಿ, ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಕೆಲವರು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರಿ. ಬಟ್ ಆದರೆ ಮಾರ್ಕೆಟಿಂಗ್ ಮಾಡುವಾಗ ನಮಗೆ ಕಾರ್ಡ್ ಬೇಕಾಗುತ್ತೆ, ಬಿಸ್ನೆಸ್ ಕಾರ್ಡು. ಸೊ ಅದನ್ನು ಹೇಗೆ ಮಾಡೋದಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಅದನ್ನು ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ, ಪ್ಲಸ್ ಕೆಲವೊಂದು ಟಿಪ್ಸ್ಗಳು ಕೂಡ ಶೇರ್ ಮಾಡಿದ್ದೀನಿ. ಐ ಹೋಪ್ ಇದರಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಲಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಕಮೆಂಟ್ ಮಾಡ್ತಾ ಇದ್ದರೆ ನಿಮ್ಮ ಊರಿನ ಹೆಸರು ಕೂಡ ಹಾಕಿ, ನನಗೂ ಕೂಡ ಖುಷಿ ಆಗುತ್ತೆ. ಓಕೆನಾ? ಸೊ ಇವಾಗ ನೀವು ನೋಡ್ತಾ ಇದ್ದೀರಿ 2 ಕಲರ್ದು ಸ್ಯಾಟಿನ್ ಬಟ್ಟೆ ತೊಗೊಂಡಿದ್ದೀನಿ. ಸೇಮ್ ಸ್ಯಾಟಿನ್ ಬಟ್ಟೆನೇ ಹಳೆ ವಿಡಿಯೋದಲ್ಲಿ ನೋಡಿದ್ರಲ್ವಾ, ಅದೇ ಇದು. ಸೊ ಇದು ಹೋಲ್ಸೇಲಲ್ಲಿ ನೀವು ತೊಗೊಂಡ್ರೆ ಒಂದು 40 ರೂಪಾಯಿ ಮೀಟ್ರ್ ಕೂಡ ಬರುತ್ತೆ. ಓಕೆ, ಸೊ ಅಂದರೆ ತುಂಬ ಜಾಸ್ತಿ ತೊಗೋಬೇಕು ಒಮ್ಮೆನೆ. ಸೊ ಆ ರೀತಿ. ಸೊ 2 ಕಲರ್ನ ಬಳಸ್ಕೊಂಡು ನಾನಿಲ್ಲಿ ಇವಾಗ 2 ಪ್ರಾಡಕ್ಟ್ನ ಮಾಡ್ತೀನಿ. ಸೊ ಯಾಕಂದರೆ ಎಲ್ಲ ಫ್ಯಾಬ್ರಿಕ್ ಮೇಲೆ ಇರುತ್ತೆ, ಬಟ್ ಯಾವ ರೀತಿ ಬಂತು ಅಂತ ಖಂಡಿತವೂ ಹೇಳಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಬಿಸ್ನೆಸ್ ಕಾರ್ಡ್ ಮಾಡೋದನ್ನು ತಿಳಿಸ್ತಾ ಇದ್ದೀನಿ. ಹೊಸಬರಿದ್ದ ಹೆಣ್ಮಕ್ಳಿಗೆ ನಾನಿಲ್ಲಿ ತಿಳಿಸ್ತಾ ಇರೋವಂಥದ್ದು. ಇದೊಂದು ನಾರ್ಮಲಿ ಒಂದು ಶೀಟ್ ತೊಗೊಂಡಿದ್ದೀನಿ ನಾನು. ಇವಾಗ ನಾವು ಡ್ರಾಯಿಂಗ್ ಎಲ್ಲ ಮಾಡೋದಕ್ಕೆ ತೊಗೋತೀವಿ ನೋಡಿ, ಶೀಟ್ ತೊಗೋತೀವಿ. ಸೊ ಅದೇ ಶೀಟ್ ತೊಗೊಂಡಿರೋವಂಥದ್ದು. ನಾನು ಸ್ಟಾರ್ಟಿಂಗಲ್ಲಿ ಯಾವಾಗ ಸ್ಟಾರ್ಟ್ ಮಾಡಿದ್ದೆ ಇದೇ ರೀತಿ ಶೀಟನ್ನೇ ನಾನು ಯೂಸ್ ಮಾಡಿದ್ದೀನಿ, ಇವಾಗಲೂ ಕೂಡ ಮಾಡ್ತಾಯಿದ್ದೀನಿ. ಲೋಕಲ್ ಒಂದು ಇದಕ್ಕಂತೂ ಇದನ್ನೇ ಯೂಸ್ ಮಾಡಿ ಈ ರೀತಿ ನಾನೊಂದು ಕಾರ್ಡ್ ಶೇಪನ್ನು ಮಾಡಿದ್ದೀನಿ. ಎಲ್ಲಕ್ಕೂ ಕೂಡ ನಾನು ಈ ರೀತಿ ನೋಡಿ ಇವಾಗ ಜಸ್ಟ್ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ನಂತರ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೊ ಹೊಸಬರಿದ್ದೀರಿ, ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ ನಾವು ಕೆಲಸನ ಮನೆಯಿಂದನೇ ಅಂತಂದರೆ, ಸೊ ಈ ರೀತಿ ನೀವು ಕಾರ್ಡ್ಗಳನ್ನ ರೆಡಿ ಮಾಡಿ. ಓಕೆ, ನಾನು ಕೂಡ ಇದನ್ನೇ ಮಾಡಿರೋವಂಥದ್ದು. ಅದು ಉಳಿದಿರುವಂಥ ಏನು ಪೇಪರ್ ಇತ್ತಲ್ವ ಅದರಲ್ಲೇ ಮಾಡಿ ತೋರಿಸಿದ್ದೀನಿ ಇದನ್ನು. ಸೊ ನೋಡಿ ಈ ರೀತಿ ಶೇಪಲ್ಲಿ ಮಾಡಿದ್ದೀನಿ. ಆ್ಯಂಡ್ ಇದನ್ನು ನಾವು ಇಲ್ಲಿ ಸೈಡ್ ಬೈ ಸೈಡ್ ಏನಿರುತ್ತೆ ಅದನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಅದು ಹಾಗೇ ಸ್ಟ್ರೇಟಾಗಿ ಕಟ್ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಸ್ವಲ್ಪ ಕಾರ್ನರಲ್ಲಿ ರೌಂಡ್ ಶೇಪಲ್ಲಿ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಈ ಕಾರ್ಡ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು ಇದನ್ನು ಕಟ್ ಮಾಡಿ. ಆ್ಯಂಡ್ ಮತ್ತೊಂದು ಇದನ್ನು ಮಾಡೋದಕ್ಕೆ ತುಂಬಾ ಏನು ಟೈಮ್ ತೊಗೊಳ್ಳೋದಿಲ್ಲ. ಒಂದು ಸಾರಿ ಮಾಡಿಟ್ಟು ಒಂದು 10, 20, 30 ಕಾರ್ಡ್ಗಳನ್ನ ಮಾಡಿಬಿಟ್ಟು ಇಟ್ಕೊಂಡ್ರಿ ಅಂತಂದರೆ ಇದು ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಅಕಾರ್ಡಿಂಗ್ ಟು ಪ್ರಾಡಕ್ಟ್ ಸೈಜ್ ಪ್ರಕಾರನೇ ಕಾರ್ಡ್ಗಳನ್ನ ಕಟ್ ಮಾಡ್ತಾ ಹೋಗಿ. ನಾನಿಲ್ಲಿ ನಾರ್ಮಲಿ ನಾನೇನು ಮಾಡ್ತಾಯಿದ್ದೀನಿ, ಇದು ಆ್ಯಕ್ಚುಲಿ ಪ್ರಿನ್ಸಸ್ ಬೋಸ್ ಸೈಜ್ ಏನಿರುತ್ತಲ್ವ ಆ ರೀತಿ ಕೂಡ ಕ್ಲಿಪ್ಗಳನ್ನ ನಾವು ಇದಕ್ಕೆ ಅಟ್ಯಾಚ್ ಮಾಡ್ಬೋದು. ಅದರ್ವೈಸ್ ಈಗ 2 ಸ್ಮಾಲ್ ಹೇರ್ ಬೋಸ್ ಏನಿರುತ್ತೆ ನೋಡಿ ಅವುಗಳನ್ನ ಕೂಡ ಇದಕ್ಕೆ ಸಿಂಪ್ಲಿ ಅಟ್ಯಾಚ್ ಮಾಡ್ಬೋದು. ಈ ರೀತಿ ಮೊದಲು ಅಳತೆ ತೊಗೋಬೇಕು. ಅಳತೆ ತೊಗೊಂಡು ಸ್ವಲ್ಪ ಶೇಪಲ್ಲಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಮೊದಲಿಗಿಂದೂ ನಾನು ಇದನ್ನೇ ಮಾಡೋದು. ಆ್ಯಂಡ್ ಪ್ರಿಂಟ್ ಕೂಡ ಮಾಡಿಸಿದ್ದೀನಿ, ಹಳೆ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ನಾನು ಪ್ರಿಂಟ್ ಮಾಡಿಸಿದ್ದೀನಿ ಅಂತ ಹೇಳಿ. ಆ ರೀತಿ ಕೂಡ ಕಾರ್ಡ್ಸ್ಗಳು ನನ್ನ ಹತ್ರ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಇವಾಗ ಸುಮಾರು ನನಗೆ ಆರ್ಡರ್ಸ್ಗಳು ಏನು ಬರ್ತಾ ಇದೆ. ಸೊ ಅದರ ಅಕಾರ್ಡಿಂಗ್ ನಾನು ಇಲ್ಲಿ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರೌಂಡ್ ಶೇಪಲ್ಲಿ ಕಾರ್ನರಲ್ಲಿ ಕಟ್ ಮಾಡಿದ್ದೀನಿ. ಆ್ಯಂಡ್ ಇದೇ ರೀತಿಯೇ ಎಲ್ಲ ಕಾರ್ಡ್ಗಳನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಕನಿಷ್ಠ ನಾನಿಲ್ಲಿ 20 ಕಾರ್ಡ್ಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ಫಸ್ಟಿಗೆ ಈ ರೀತಿ ನೀವು ಸ್ವಲ್ಪ ಕಾರ್ಬೋರ್ಡ್ ಏನಿರುತ್ತಲ್ವ ಸ್ವಲ್ಪ ಹಾರ್ಡ್ ಇರಬೇಕು, ಅದನ್ನು ನೋಡಿ ತೊಗೊಳ್ಳಿ. ತುಂಬ ತೆಳುವಾಗಿರುವಂಥದ್ದನ್ನು ತೊಗೊಳಕ್ಕೆ ಹೋಗಬೇಡಿ, ಕ್ಲಿಪ್ ಕರೆಕ್ಟಾಗಿ ಕೊಡೋದಿಲ್ಲ, ಸ್ವಲ್ಪ ಹಾರ್ಡ್ ಇರಬೇಕು. ಇದು ಆ್ಯಕ್ಚುಲಿ ನನಗೆ ಬಿದ್ದಿರುವಂಥದ್ದು 25 ರೂಪೀಸಿಗೆ ಬಿದ್ದಿರುವಂಥದ್ದು. ಆ್ಯಂಡ್ ಇಲ್ಲಿ ನೋಡಿ ಈ ರೀತಿ ಒಂದು ಇದನ್ನು ತೊಗೋಬೇಕು ನೀವು, ಇಂಕ್ ಪ್ಯಾಡ್ ತೊಗೋಬೇಕು. ಅದ್ರ ಮೇಲ್ಗಡೆ ಸ್ವಲ್ಪ ನಾನು ಮಾಡ್ತೀನಿ. ಇವಾಗ ಹೊಸ್ತಾ ತಂದಿರುವಂಥದ್ದು ಇದು, ಹಳೇದಿದ್ರೆ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಹೊಸದಿದೆ, ಇದರಲ್ಲಿ ತುಂಬಾ ಇಂಕು ಆಚೆ ಬರ್ತಾ ಇದೆ. ಓಕೆ, ಹೊಸದಾಗಿರುವಂಥದ್ದು. ಸೊ ಹೀಗಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಜಸ್ಟ್ ಹಾಗೆ ಪ್ರೆಸ್ ಮಾಡಿ ಇದನ್ನು ಜಸ್ಟ್ ಇವಾಗ ನೋಡಿ ಈ ರೀತಿ ಟಿಶ್ಯೂ ಪೇಪರ್ ಹಾಕಿದ್ದೀನಿ. ಆ್ಯಕ್ಚುಲಿ ಟಿಶ್ಯೂ ಪೇಪರ್ ಹಾಕಿ ಎಕ್ಸ್ಟ್ರಾ ಇರುವಂಥ ಇಂಕನ್ನು ನಾನು ತೆಗೆದಾಕ್ತಾ ಇದ್ದೀನಿ. ಓಕೆ, ಸೊ ಎಕ್ಸ್ಟ್ರಾ ಇರೋದು ಮಾತ್ರ ಆಚೆ ಬಂದಿದೆ. ಸೊ ಇವಾಗ ಇದು ಕರೆಕ್ಟಾಗಿ ನಾವಿವಾಗ ಕೆಲಸವನ್ನು ಮಾಡ್ಬೋದು. ಯಾಕಂದರೆ ಇದು ಹಾಗೇ ಯೂಸ್ ಮಾಡ್ತಾಯಿದ್ರೆ ಇದಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ, ಹೀಗಾಗಿ ನಾನು ಇದನ್ನು ಮಾಡಿದ್ದೀನಿ. ಇಲ್ಲೊಂದು ನಾನು ರಬ್ಬರ್ ಸ್ಟ್ಯಾಂಪ್ ಮಾಡಿಸಿದ್ದೀನಿ, ನೀವು ಕೂಡ ರಬ್ಬರ್ ಸ್ಟ್ಯಾಂಪ್ ಮಾಡಿಸಿ. ಈ ರಬ್ಬರ್ ಸ್ಟ್ಯಾಂಪ್ ನನ್ನ ಬ್ರ್ಯಾಂಡ್ ಲಾಂಚ್ ಮಾಡಿದ್ದೀನಿ. ಆ ಬ್ರ್ಯಾಂಡ್ ಪ್ರಕಾರನೇ ಒಂದು ರಬ್ಬರ್ ಸ್ಟ್ಯಾಂಪ್ನ ನಾನು ಮಾಡಿಸಿದ್ದೀನಿ. ಆ್ಯಂಡ್ ಇದರಲ್ಲಿ ಸಿಂಪ್ಲಿ ನಾನು ಇವಾಗ ಇಂಕ್ ಪ್ಯಾಡು ಬ್ಲ್ಯಾಕ್ ಕಲರ್ ಇದೆ,
ಸೊ ಸಿಂಪ್ಲಿ ಏನು ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ಈ ರೀತಿ ಮೊಹರ್ ಹಾಕ್ತಾ ಹೋಗ್ತಾ ಇದ್ದೇನೆ. ಕಾರ್ಡ್ಗಳು ರೆಡಿ ಆಯಿತು. ಇಷ್ಟು ಮಾಡಿದರೆ ಸಾಕು. ಮತ್ತು ಮತ್ತೊಂದು ನಿಮ್ಮದು ಯಾವುದೇ ಒಂದು ಕಾರ್ಬೋರ್ಡ್ ಎಲ್ಲ ಹೋಗ್ತಾ ಇರುತ್ತಲ್ವ ಪ್ಯಾಕಿಂಗಲ್ಲೆಲ್ಲ, ಸೊ ಅದರಲ್ಲಿ ಕೂಡ ನೀವು ಇದೇ ಒಂದು ರಬ್ಬರ್ ಸ್ಟ್ಯಾಂಪನ್ನು ಯೂಸ್ ಮಾಡಿ. ಯಾಕಂದರೆ ನಿಮಗೆ ಪ್ರಿಂಟೆಲ್ಲ ಹಾಕ್ಸೋಕ್ಕೆ ಹೋದ್ರಿ ಪ್ರತಿಯೊಂದಕ್ಕೂ ಅಂತಂದರೆ ತುಂಬ ದುಡ್ಡು ಹಾಳಾಗುತ್ತೆ. ಓಕೆ, ನಾನು ಹೇಳೋ ಪ್ರಕಾರ ಏನಪ್ಪ ಸ್ಟಾರ್ಟಿಂಗ್ ಮಾಡಿದ್ದೀವಿ ಅಂದರೆ ಮನೆಯವ್ರಿಗೂ ಕೂಡ ನಾವು ಸ್ವಲ್ಪ ಕಡಿಮೆ ಇದರಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅವ್ರಿಗೂ ಕೂಡ ಭರೋಸೆ ಆಗಬೇಕು. ಇಲ್ಲ ಅಂತಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಸಿಟ್ಟು ಮಾಡ್ಕೋತಾರೆ, ಏನಪ್ಪ ಇಷ್ಟೊಂದೆಲ್ಲ ಆಗ್ತಾ ಇದ್ದೀರಾ, ಮುಂದೆ ಆಗುತ್ತೆ ಇದು ಕೆಲಸ ಅಂತ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ಇದು ರಬ್ಬರ್ ಸ್ಟ್ಯಾಂಪ್ ನಂದು ಒಂದು ಪರ್ಸ್ನಲ್ ಐಡಿಯಾ. ನಾನು ಮಾಡಿದ್ದೀನಿ, ಆ್ಯಕ್ಚುಲಿ ನನ್ನ ಹತ್ರ ಇದೆ, ನಾನು ಇದನ್ನೇ ಯೂಸ್ ಮಾಡೋದು. ಇವಾಗ ನೀವು ಮಾಡಿ ತೋರಿಸ್ತಾ ಇದ್ದೀನಿ ಕೂಡ. ಆ್ಯಂಡ್ ಕೇವಲ ವೀಡಿಯೋದಲ್ಲಿ ಹೇಳ್ತಾ ಹೋದೆ ಅಂತಂದರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ನಾನು ಪ್ರಾಕ್ಟಿಕಲಿ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಇದರಿಂದ ಕನ್ಫರ್ಮ್ ಆಗುತ್ತೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ. ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು. ಒಟ್ಟು ನಾನಿಲ್ಲಿ 20 ಕಾರ್ಡ್ಗಳನ್ನ ರೆಡಿ ಮಾಡಿದ್ದೀನಿ. ಸೊ ಇದೇ ರೀತಿ ನೀವು ಎಲ್ಲ ಕಾರ್ಡ್ಗಳನ್ನ ರೆಡಿ ಮಾಡ್ಕೋಬೋದು. ಒಂದೇ ಸಾರಿ ಮಾಡಿ ಇಟ್ಕೊಂಡ್ರೆ ದ್ಯಾಟ್ ಈಸ್ ಗುಡ್. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಇಲ್ಲಿ ಪ್ಯಾಕಿಂಗ್ ಮಾಡೋಕ್ಕೂ ಕೂಡ ಬಟರ್ ಪೇಪರ್ ಇರುತ್ತಲ್ವ, ಪ್ಯಾಕ್ ಮಾಡ್ತಾ ಇರ್ತೀವಿ, ರೋಲ್ ಮಾಡ್ತೀವಿ, ಅದ್ರ ಮೇಲೂ ಕೂಡ ನೀವು ಇದನ್ನು ಸ್ಟ್ಯಾಂಪ್ಗಳನ್ನ ಹಾಕ್ತಾ ಹೋಗ್ಬೋದು. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುವಂಥದ್ದು, ಕಡಿಮೆ ಖರ್ಚಲ್ಲಿ. ಇದನ್ನು ನೀವು ಟ್ರೈ ಮಾಡಿ. ಆ್ಯಂಡ್ ಇದು ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ, ಈ ಐಡಿಯಾ. ಓಕೆ, ಆ್ಯಂಡ್ ಇಲ್ಲಿ ನಾನು ಇವಾಗ ಪ್ರಾಡಕ್ಟ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ರೆಡ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ತೊಗೊಂಡಿದ್ದೀನಿ. ಆ್ಯಂಡ್ ಅಂಗಡಿಯವ್ರಿಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಆ್ಯಕ್ಚುಲಿ ನನಗೆ ಪಾರ್ಲರು, ನಾನು ಹಳೆಯ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ನನಗೆ ಇವಾಗ ಪಾರ್ಲರಲ್ಲಿ ಒಂದು ಪಾರ್ಲರು ಮನೆ ಹತ್ರನೇ ಇದೆ. ಸೊ ಅವರು ನನ್ನ ಪ್ರಾಡಕ್ಟ್ನ ನೋಡಿದ್ರು. ನಾನು ಆ್ಯಕ್ಚುಲಿ ಫೋನಲ್ಲಿ ತೋರಿಸಿದ್ದೆ ಅವ್ರಿಗೆ. ಸೊ ಈ ರೀತಿ ಪ್ರಾಡಕ್ಟ್ಗಳು ಸ್ಯಾಂಪಲ್ಸ್ಗಳು ಬಿದ್ದಿರುತ್ತೆ, ಸೊ ನಿಮಗೆ ಬೇಕು ಅಂದರೆ ಹೇಳಿ ಅಂತ ಈ ರೀತಿ ಹೇಳಿದ್ದೆ. ಸೊ ಅವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ 1-2 ಕಸ್ಟಮರಿಗೆ ತೋರಿಸಿದಾರಂತೆ. ಓಕೆ, ಸೊ ಅವ್ರು ಹೇಳಿದ್ದಾರೆ, ಇಲ್ಲ ಈ ರೀತಿ ಪ್ರಾಡಕ್ಟ್ಗಳು ಇಡೀ ನಾವು ಯಾವಾಗಾದ್ರೂ ಬಂದಾಗ ತೊಗೋತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಅವ್ರು ಹೇಳಿರುವಂಥದ್ದು ಒಂದು 3-4 ಸ್ಯಾಂಪಲ್ಗಳನ್ನ ನಾವಿಲ್ಲಿ ನೇತು ಹಾಕ್ತೀವಿ. ಸೊ ನಂತರ ನಮಗೆ ಬಂದಂಥ ಆರ್ಡರ್ಸ್ಗಳು ನಿಮಗೆ ಹೇಳ್ತೀವಿ. ಸೊ ನೀವು ನಮಗೆ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಏನು ಹಾಗೆ ಮಾಡ್ತಾ ಇಲ್ಲ ಅವರು. ಸೊ ನಮ್ಮ ಕಡೆಯಿಂದ ಏನೊಂದು ರೇಟಿಗೆ ತೊಗೋತಾ ಇದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅದರಿಂದ ಒಂದು 20 ರೂಪಾಯಿ ಸ್ವಲ್ಪ ಹೆಚ್ಚಿನ ಒಂದು ಇದನ್ನು ಹಾಕಿಬಿಟ್ಟು, ಸೊ ಅವರು ಕೂಡ ಅಲ್ಲಿ ಎಕ್ಸ್ಟ್ರಾ ಒಂದು ರೀಸೆಲ್ಲಿಂಗ್ ಅಂತ ಕೂಡ ನಾವು ಹೇಳ್ತೀವಿ. ಸೊ ಆ ರೀತಿ ಅಲ್ಲಿ ಹಣವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ರೀತಿ ಆಲ್ರೆಡಿ ಒಂದು ಬ್ಯೂಟಿ ಪಾರ್ಲರಲ್ಲಿ ನಾವು ಕೊಟ್ಟಿದ್ವಿ. ಸೊ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಯಾಕಂದರೆ ಹೆಣ್ಮಕ್ಳು ಬಂದು ಹೋಗುವಂಥ ಜಾಗದಲ್ಲಿ ನಾವು ಹೇಳಬೇಕಾಗತ್ತೆ. ಒಂದೇದು ಆಫ್ಲೈನು ಆನ್ಲೈನ್ ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದರಲ್ಲಿ ನಿಮಗೆ ಆ ವಿಡಿಯೋ ನೋಡಿ ಕಂಪ್ಲೀಟು. ಆ ವಿಡಿಯೋ ನೋಡಿದರೆ ನಿಮಗೆ ಈ ಒಂದು ಪ್ರಾಡಕ್ಟ್ಗಳನ್ನ ನಾವು ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ನಾನು ಆ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದರೆ ಸುಮಾರು ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ, ಪ್ರಾಡಕ್ಟನ್ನು ಮಾಡಿಬಿಡ್ತೀವಿ, ಮಾರ್ಕೆಟಿಂಗ್ ಹೇಗೆ ಮಾಡೋದು, ಮಾರೋದು ಹೇಗೆ, ಸೇಲ್ ಹೇಗಾಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಅದನ್ನು ವಿಡಿಯೋ ನಾನು ಇನ್ಮೇಲಿಂದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯಾರಾದರೂ ಬೇಕು ಅಂತಂದರೆ ಆ ವಿಡಿಯೋನ ಖಂಡಿತವಾಗ್ಲೂ ಒಂದು ಸಾರಿ ನೋಡಿ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಒಂದೇ ವಿಡಿಯೋದಲ್ಲಿ ನಾನಿಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಮತ್ತೊಂದು, ಹೆಣ್ಮಕ್ಳಿಗೆ ಮನೆಯಿಂದನೇ ಕೂತ್ಕೊಂಡು ಹೊಲಿಗೆ ಏನೋ ಬರುತ್ತೆ. ಆ್ಯಂಡ್ ಅದರಲ್ಲಿ ನಮಗೆ ಬ್ಲೌಸು ಅಥವಾ ಪೆಟಿಕೋಟು ಅಥವಾ ಬೇರೆ ಬೇರೆ ಒಂದು ಚೂಡಿದಾರ ಎಲ್ಲ ಈ ರೀತಿ ಬರುತ್ತಲ್ವ, ಸಮ್ಟೈಮ್ಸ್ ಅವುಗಳನ್ನೇ ಹೊಲಿತೀವಿ ಅಂತಂದರೆ ನೀವು ಹೊಲಿಬೋದು. ಬಟ್ ಆದರೆ ಇದು ಇವಾಗ ಟ್ರೆಂಡಲ್ಲಿ ನಡೀತಾ ಇದೆ. ಆ್ಯಂಡ್ ಇದು ಹೇಗಿರುತ್ತೆ ಅಂತಂದರೆ, ಇವಾಗ ನಾವು ಒಂದು ಚೂಡಿದಾರ ಹೊಲಿದ್ರು ಕೂಡ ನಮ್ಗೆ ಎಷ್ಟು ಸಿಗ್ಬೋದು, ಅಬ್ಬಬ್ಬ ಅಂದರೆ ಒಂದು 200 ರೂಪಾಯಿ ನೀವು ಕೇಳ್ಬೋದು ಅಲ್ವಾ. ಬಟ್ ಆದರೆ ಇಲ್ಲೂ ಹಾಗಲ್ಲ. ಈ ಕೆಲಸ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ನಿಮಗೆ ಒಳ್ಳೆ ಒಂದು ಇದನ್ನು ಕೊಡುತ್ತೆ. ಹೇಗೆ ಅಂತಂದರೆ, ಇವಾಗ ನಾನು ಒಂದೊಂದು ಪ್ರಾಡಕ್ಟ್ನ ಮಾರ್ತಾ ಇರುವಂಥದ್ದು 49 ರೂಪಾಯಿ, 79 ರೂಪಾಯಿ ಆ್ಯಂಡ್ 99 ರುಪೀಸ್ ಅಂತ 3 ರೇಟಲ್ಲಿ ನಾನು ಇವಾಗ ನಡೆಸ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ಒಂದು ಪ್ರಾಡಕ್ಟ್ ಏನಿದೆ ಅಲ್ವಾ, ಇದನ್ನು ನಾನು 49ಗೆ ಸ್ಟಾರ್ಟಿಂಗಲ್ಲಿ ಇಟ್ಟಿರುವಂಥದ್ದು. ಬಟ್ ಮೇ ಬಿ ನಾನು ಇದನ್ನು ಜಂಪ್ ಮಾಡ್ತೀನಿ. ಯಾಕಂದರೆ ಅಕಾರ್ಡಿಂಗ್ ಟು ನಮ್ಮದು ರಿಕ್ವೈರ್ಮೆಂಟ್ ಯಾವ ರೀತಿ ಮಾರ್ಕೆಟಿಂಗಲ್ಲಿ ಜಾಸ್ತಿ ಬರ್ತಾ ಇದೆ ಅಂದರೆ ಅದನ್ನು ಸ್ವಲ್ಪ ಪ್ರಾಡಕ್ಟ್ನ ನಾನು ಸ್ವಲ್ಪ ಜಾಸ್ತಿ ರೇಟಿಗೆ ಕೊಡ್ತೀನಿ ಖಂಡಿತವಾಗ್ಲೂ. ಓಕೆ, ಸೊ ಇವಾಗ ಸ್ಟಾರ್ಟಿಂಗಲ್ಲಿ ನಾವು 49 ಅಂತ ಅನೌನ್ಸ್ ಮಾಡಿದ್ವಿ. ನಾರ್ಮಲ್ ಸಿಂಪಲ್ ಇರುವಂಥ ಒಂದು ಹೇರ್ ಬೋಗಳನ್ನು ನಾನು 49ಗೆ ಮಾರೋದು. ಸೊ ಅದರಿಂದ ಏನಾಗುತ್ತೆ ನಮಗೆ ಅಂತಂದರೆ, ಇವಾಗ ಒಂದು ಮೀಟರ್ಗೂ 1 ಮೀಟರ್ ನಮಗೆ ರೇಟ್ ಬಿದ್ದಿರುವಂಥದ್ದು ಹೋಲ್ಸೇಲಲ್ಲಿ ತೊಗೊಂಡ್ರೆ ನಾನು ಹೇಳಿದ್ದೀನಿ 40 ರೂಪಾಯಿಂದ 50 ರೂಪಾಯಿವರೆಗೆ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಒಂದು ನಮಗೆ ಹೋಲ್ಸೇಲಲ್ಲಿ ಬಟ್ಟೆನ ಹೇಗೆ ತೊಗೊಳ್ಳೋದು ಅಂತ ನಮ್ಗೆ ಗೊತ್ತಿಲ್ಲ ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಒಂದು ಮಾಡಿ ತೋರಿಸ್ತೀನಿ, ಯಾವ ರೀತಿ ನಾವು ಹುಡುಕ್ತೀವಿ ಅಂತ ಹೇಳಿ. ಸೊ ಪ್ರಾಕ್ಟಿಕಲಿ ನಿಮ್ಗೆ ಗೊತ್ತಾಗುತ್ತೆ ಅದೇ ರೀತಿ ನಾವು ಕೂಡ ಹುಡುಕಬೇಕು ಅಂತ. ಆ್ಯಂಡ್ ನಂತರ ಅವ್ರ ಜೊತೆ ಯಾವ ರೀತಿ ನಾವು ಇದನ್ನು ಬಟ್ಟೆನ ಹೇಗೆ ತರಿಸ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿನ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಕಾಮೆಂಟ್ ಮಾಡಿ. ಓಕೆ,
ಓಕೆ. ಆ್ಯಂಡ್ ಮ್ಯಾಕ್ಸಿಮಮ್ ಕಾಮೆಂಟ್ ಬಂದಿರೋಂಥ ಒಂದು ಟಾಪಿಕ್ ಬಗ್ಗೆನೇ ನಾನು ಮಾತಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಇದು ಹೇಗಾಗುತ್ತೆ ಅಂದರೆ ಒಂದು ಪ್ರಾಡಕ್ಟ್ನ ನಾನು 49 ರೂಪಾಯಿಗೂ ಕೂಡ ಮಾರಿದ್ರು ಕೂಡ ನಂದು 50 ರೂಪಾಯಿವರೆಗೂ ಅಂತ ಅನ್ಕೊಳ್ಳೋಣ 1 ಮೀಟರು. ಸೊ 1 ಮೀಟ್ರ್ ಬಟ್ಟೆಯಲ್ಲಿ ಬಂದು ಹೋಯ್ತಲ್ವಾ. ಸೊ ಹೀಗಾಗಿ ಮತ್ತೆ ನಮಗೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ. ಮತ್ತೊಂದು ಈ ಪ್ರಾಡಕ್ಟು ತುಂಬ ಬೇಡಿಕೆಯಲ್ಲಿದೆ, ಯಾವ ಹೆಣ್ಮಕ್ಳು ಕೂಡ ಬೇಡ ಅಂತ ಹೇಳೋದಿಲ್ಲ. ಯಾಕಂದರೆ ಇವಾಗೆಲ್ಲ ಮಕ್ಕಳ ಬರ್ಡೇಗಾಯಿತು, ರಿಟರ್ನ್ ಗಿಫ್ಟ್ ಆಯಿತು, ಓಕೆ. ಸೊ ಅದಕ್ಕೆಲ್ಲವಕ್ಕೂ ಕೂಡ ಸೊ ಇದನ್ನು ಯೂಸ್ ಮಾಡ್ತಾರೆ, ಈ ಒಂದು ಪ್ರಾಡಕ್ಟ್ನ ತಗೋತಾರೆ. ಆ್ಯಂಡ್ ಪ್ಲಸ್ ಸ್ಕೂಲಲ್ಲಿ ಯಾವುದಾದ್ರೂ ನಿಮ್ಗೆ ಗೊತ್ತಿರೋಂಥ ಸ್ಕೂಲ್ ಇದೆ ಅಥವಾ ನಿಮ್ಮದೇ ಆದಂಥ ಓನ್ ಸ್ಕೂಲ್ ಇದೆ ಅಂದರೂ ಕೂಡ ಆ ಸ್ಕೂಲಲ್ಲಿ ನೀವು ಒಂದು ಇಡ್ಬೋದು. ಚಿಕ್ಕ ಚಿಕ್ಕ ಪ್ಲೇ ಸ್ಕೂಲ್ ಮಕ್ಕಳು ಬರ್ತಾರಲ್ವ, ಆ ಮಕ್ಕಳಂತೂ ಖಂಡಿತವಾಗ್ಲೂ ಅವ್ರ ಮಕ್ಕಳ ಪೇರೆಂಟ್ಸ್ ತೊಗೊತಾರೆ. ಸೊ ಒಂದು ಅವ್ರ ಬರ್ಡೇ ಒಕೇಶನು ಅಕಾರ್ಡಿಂಗ್ ಟು ಒಂದು ಡ್ರೆಸ್ ಅಪ್ ಪ್ರಕಾರ ತೊಗೋಬೋದು. ಅದರ್ವೈಸು ಯೂನಿಫಾರ್ಮ್ ರಿಲೇಟೆಡ್ ಕೂಡ ಸೊ ಆ ರೀತಿ ಏನಾದರೂ ನೀವು ಮ್ಯಾಚಿಂಗಲ್ಲಿ ಏನಾದರೂ ಹೇರ್ ಬೋಸ್ಗಳನ್ನ ಮಾಡ್ತಾ ಇದ್ದೀರಂದರೆ ಸೊ ಆ ರೀತಿ ಕೂಡ ತೊಗೋತಾರೆ. ಹೇರ್ ಸ್ಕ್ರಂಚಿ, ಚಿಕ್ಕ ಚಿಕ್ಕ ಹೇರ್ ಸ್ಕ್ರಂಚಿಗಳನ್ನ ನೀವು ಮಾಡ್ಬೋದು, ಮಕ್ಕಳ ಒಂದು ಕೂದಲಿಗೆ ಹಾಕುವಂಥದ್ದು. ಸೈಜ್ ತುಂಬ ಕಡಿಮೆ ಇಟ್ಕೊಳ್ಳಿ ಮೆಜರ್ಮೆಂಟು. ಸೊ ಆ ರೀತಿ ಇಟ್ಕೊಂಡು ಕೂಡ ಹೇರ್ ಸ್ಕ್ರಂಚಿಗಳನ್ನ ಮಾಡ್ಬೋದು. ಯೂನಿಫಾರ್ಮ್ ಕಲರ್ಗೆ ಸೇಮ್ ಕಲರ್ ಇರುವಂಥದ್ದೇ ನೀವು ಸ್ಕ್ರಂಚಿ ಮಾಡಿದ್ರು ಕೂಡ ಪ್ಲೇ ಸ್ಕೂಲಲ್ಲಿ ಸೆಲ್ ಔಟ್ ಆಗುತ್ತೆ. ಸೊ ಅವ್ರು ಕೂಡ ತೊಗೋತಾರೆ. ಬಟ್ ಆದರೆ ಮೇನ್ ಅಂದರೆ ನಾವು ಜನರವರೆಗೂ ಈ ಒಂದು ವಿಷಯವನ್ನು ತಲುಪಿಸ್ಬೇಕಾಗುತ್ತೆ. ಅದು ಆನ್ಲೈನ್ ಆಫ್ಲೈನ್ ಇಲ್ಲಾಂತಂದರೆ ಯಾರಾದರೂ ಇನ್ಫ್ಲೂಯೆನ್ಸರ್ ಇದ್ದಾರೆ, ಯೂಟ್ಯೂಬರ್ಸ್ ಇದ್ದಾರೆ, ನಿಮ್ಗೆ ಗೊತ್ತಿರೋರು ಇದ್ದಾರೆ. ಆ್ಯಂಡ್ ಸೊ ಅವರಿಗೂ ಕೂಡ ನೀವು ಹೇಳ್ಬೋದು, ಸ್ಯಾಂಪಲ್ಸ್ಗಳನ್ನ ಅವ್ರಿಗೆ ಕಳಿಸಿ ಆ್ಯಂಡ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾವು ಈ ರೀತಿ ಪ್ರಾಡಕ್ಟ್ಗಳನ್ನ ಮಾಡ್ತಾಯಿದ್ದೀವಿ, ಸೊ ಪ್ಲೀಸ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿದರೆ ಆ ವಿಡಿಯೋದಲ್ಲಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಜನರ ಬಗ್ಗೆ ಜನರಿಗೆ ಗೊತ್ತಾಗುತ್ತೆ ನೀವು ಈ ರೀತಿ ಪ್ರಾಡಕ್ಟ್ಗಳ ಮನೆಯಿಂದನೇ ತಯಾರು ಮಾಡ್ತಾ ಇದ್ದೀರಂತ. ಸೊ ಅಲ್ಲಿಂದ ಕೂಡ ನಿಮಗೆ ಅಷ್ಟು ಒಮ್ಮೆ ನಿಮಗೆ ತುಂಬ ಜಾಸ್ತಿ ಆರ್ಡರ್ಸ್ ಬರುತ್ತೆ ಅಂತ ನಾನು ಹೇಳೋದಿಲ್ಲ, ಬಟ್ ಅಷ್ಟು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಪಬ್ಲಿಸಿಟಿನೇ ಮೇನ್ ಮುಖ್ಯ ಇರುವಂಥದ್ದು. ಪ್ರಾಡಕ್ಟನ್ನು ನಾವು ಮಾಡಿಬಿಡ್ತೀವಿ, ಬಟ್ ಅದು ಮಾರ್ಕೆಟಿಂಗ್ ಮಾಡೋದು ಕೂಡ ಒಂದು ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫೇಸ್ಬುಕ್ಕಲ್ಲೆಲ್ಲ ಹಾಕಿ, ಓಕೆ. ಸೊ ಪ್ರಾಡಕ್ಟ್ಗಳನ್ನೆಲ್ಲ ಸ್ವಲ್ಪ ಶೋ ಮಾಡಿ ತೋರಿಸಿ, ಹಾಕ್ಕೊಂಡು ತೋರಿಸಿ. ಆ್ಯಂಡ್ ಸ್ವಲ್ಪ ಒಂದು ವೀಡಿಯೋಸ್ಗಳನ್ನ ಚಿಕ್ಕ ಪುಟ್ಟ ರೀಲ್ಸ್ಗಳನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಆ್ಯಂಡ್ ಅದರಿಂದ ಕೂಡ ನಿಮಗೆ ಸುಮಾರು ಥರದ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನನ್ನ ಪ್ರಕಾರ ನೀವು ಇಲ್ಲಿ ಚಿಕ್ಕ ಪ್ಲೇ ಸ್ಕೂಲ್ ಆಯಿತು, ಮತ್ತು ಬ್ಯೂಟಿ ಪಾರ್ಲರ್ಸ್ ಆಯಿತು, ಮತ್ತು ಇದು ಲೇಡೀಸ್ ಕಾರ್ನರ್ ಶಾಪ್ಸ್ಗಳಾಯಿತು, ಇವುಗಳನ್ನೇ ಟಾರ್ಗೆಟ್ ಮಾಡಬೇಕಾಗುತ್ತೆ. ಅಲ್ಲಿನೇ ನೀವು ನಿಮ್ಮ ಪಬ್ಲಿಸಿಟಿನ ಮಾಡ್ಬೋದು. ಹತ್ತಿರದಲ್ಲಿ ಮನೆ ಹತ್ರನೇ ಇರುತ್ತೆ. ಸುಮಾರು ಜನ ನಿಮಗೆ ಕಡಿಮೆ ರೇಟಲ್ಲೇ ಕೇಳ್ತಾರೆ, ಯಾಕಂದರೆ ಬ್ರ್ಯಾಂಡಿಂಗ್ ಇರೋದಿಲ್ಲ. ಸೊ ಯಾರು ಬ್ರ್ಯಾಂಡ್ ಅಂತ ಲಾಂಚ್ ಮಾಡ್ತೀವಿ, ಬ್ರ್ಯಾಂಡ್ ಪ್ರಕಾರ ನೀವು ನಡೆಸ್ತಾ ಹೋಗ್ತಾ ಇದ್ದೀರಿ, ಆ ಬ್ರ್ಯಾಂಡನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ, ಓಕೆ. ಸೊ ಇದರಿಂದ ಏನಾಯ್ತು, ಆಟೋಮೆಟಿಕ್ಲಿ ಅಲ್ಲಿ ಬ್ರ್ಯಾಂಡ್ ಪ್ರಕಾರನೇ ಅವರು ನಿಮಗೆ ಒಂದು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರ್ವೈಸ್ ನೀವು ಏನೂ ಇಲ್ಲ ಅಂದರೆ ಹಾಗೆ ನಾವು ಕೊಡ್ತೀವಿ ಅಂತಂದರೆ, ಇವಾಗ ನಾನೊಂದು ಪ್ರಾಡಕ್ಟ್ ಮಾಡಿದ್ದೀನಿ ಕಂಪೇರ್ ಟು ಇವಾಗ ಒಂದು ಬಟ್ಟೆ ಕೂಡ ತುಂಬ ಚೆನ್ನಾಗಿಲ್ಲ ಅಂತಂದರೆ ಸೊ ಅವರು ಅಷ್ಟಿಷ್ಟಕ್ಕೆ ಕೇಳ್ತಾರೆ. ಮತ್ತೊಂದು ಇವಾಗ ಸುಮಾರು ಥರದ ಒಂದು ಹೋಲ್ಸೇಲಲ್ಲಿ ಕೂಡ ಪ್ರಾಡಕ್ಟ್ಗಳು ಸಿಗುತ್ತೆ, ಓಕೆ. ನೀವು ಬೇರೆ ಬೇರೆ ಒಂದು ಇದರಲ್ಲಿ ನೋಡಿದರೆ ಇದನ್ನು ಒಂದು ಮ್ಯಾನುಫ್ಯಾಕ್ಚರರು ಒಂದು ಇರ್ತಾರೆ ಕೂಡ. ಸೊ ನಾನು ಅಲ್ಲಿ ಕೂಡ ಪ್ರಾಡಕ್ಟ್ಗಳನ್ನ ಖುದ್ದಾಗಿ ಹೋಗಿ ಚೆಕ್ ಮಾಡಿದ್ದೀನಿ. ಬಟ್ ಆದರೆ ಅಲ್ಲಿ ಹೇಗಿರುತ್ತೆ ಅಂದರೆ, ಆನ್ಲೈನಲ್ಲಿ ಇವಾಗ ಪ್ರಾಡಕ್ಟ್ಗಳು ಸ್ವಲ್ಪ ನಾವು ಕೈಯಲ್ಲಿ ಮಾಡಿದಿರುವಂಥ ಪ್ರಾಡಕ್ಟ್ಗೆ ಕಂಪೇರ್ ಮಾಡಿದರೆ ಚೆನ್ನಾಗಿರೋದಿಲ್ಲ. ಅಂದರೆ ಹೋಲ್ಸೇಲಾಗಿ ತೊಗೋತೀವಿ ನೋಡಿ, ರೀಸೆಲ್ಲಿಂಗ್ ಮಾಡೋದಕ್ಕೆಲ್ಲ ತೊಗೋತಾರೆ. ಸೊ ಆ ಪ್ರಾಡಕ್ಟಿಗೆ ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಇದು ತುಂಬಾ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ, ಮನೆಯಿಂದ ಮಾಡಿರ್ತೀವಿ, ತುಂಬ ಮನಸ್ಸು ಕೊಟ್ಟು ಮಾಡಿರ್ತೀವಿ. ಸೊ ಈ ಪ್ರಾಡಕ್ಟೇ ಬೇರೆ ಇರುತ್ತೆ, ಹೀಗಾಗಿ ಜನ ಇದಕ್ಕೆ ಕೊಡ್ತಾರೆ ಆ್ಯಕ್ಚುಲಿ, ಓಕೆ. ಸೊ ಬಟ್ ಆದರೆ ನೀವು ಕರೆಕ್ಟಾಗಿ ಫಿನಿಶಿಂಗ್ ಒಂದು ಸ್ಟಿಚಿಂಗ್ ಮಾಡುವಾಗ ಯಾವುದೇ ರೀತಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ನೀವು ಸ್ಟಿಚ್ ಮಾಡ್ತಾ ಹೋಗಿ. ಆ್ಯಂಡ್ ಯಾವುದೇ ರೀತಿ ಒಂದು ಕಮ್ಮಿ ಅಂತ ಅನ್ನಿಸ್ಬಾರ್ದು ಪ್ರಾಡಕ್ಟಲ್ಲಿ. ನಿಮಗೆ ಖುದ್ದಾಗಿ ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ, ಯಾರಿಗಾದ್ರೂ ಕೇಳಿ ನೋಡಿ, ಒಂದು ಪೀಸ್ ಮಾಡಿ ಇದರಲ್ಲಿ ಏನಾದರೂ ಕಮ್ಮಿ ಅನ್ನಿಸ್ತಾ ಇದೆಯಾ ಅಂತ ಕೇಳಿ ನೋಡಿ, ಒಪಿನಿಯನ್ ಕೇಳಿ ಜನರದ್ದು. ಸೊ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ, ಎಷ್ಟು ಕೊಡ್ಬೋದು ಇದಕ್ಕೆ ಅಂತ. ನಾರ್ಮಲಿ ಈ ರೀತಿ ಎಲ್ಲ ಕ್ವಶನ್ ಹಾಕಿದಾಗ ಜನರದ್ದು ಬಂದಿರೋಂಥ ಉತ್ತರ ಸೊ ಅದನ್ನು ನೋಡಿ. ಬಟ್ ಸ್ಟಾರ್ಟಿಂಗಲ್ಲಿ ಯಾರಾದರೂ ನೀವು ಗೊತ್ತಿರೋರು ಕೇಳಿದರೆ ಮೇ ಬಿ ಅವ್ರು ತುಂಬ ಕಡಿಮೆ ಹೇಳಿದ್ರು ಅಂತ ನೀವು ಮನಸ್ಸು ನೋವು ಮಾಡ್ಕೋಬೇಡಿ. ಅವ್ರು ಕಡಿಮೆ ಹೇಳಿರಲ್ಲ, ಕೆಲವೊಬ್ಬರು ಬೇಕಂತಲೇ ಕಡಿಮೆ ಕೇಳ್ತಾರೆ, ಓಕೆ. ಬಟ್ ಆದರೆ ನೀವಲ್ಲಿ ಕೊಡಬಾರ್ದು. ನಿಮ್ಮದು ಅಂತ ಒಂದು ರೂಲ್ಸ್ ಇರಬೇಕು, ನಿಮ್ಮದು ಅಂತ ಒಂದು ರೆಗ್ಯುಲೇಷನ್ ಇರಬೇಕು. ಸೊ ಅದೇ ರೀತಿ ನಾವು ಕೊಡ್ತೀವಿ, ಇಲ್ಲಾಂದರೆ ಪರವಾಗಿಲ್ಲ ಅಂತ ಅನ್ನೋ ಮಟ್ಟಿಗಿದ್ರೆ ಖಂಡಿತವಾಗ್ಲೂ ಎದುರಿಗಿರುವಂಥ ಕಸ್ಟಮರು ಕೊಟ್ಟು ತೊಗೊಂಡು ಹೋಗ್ತಾರೆ ಅವ್ರಿಗೆ ಬೇಕು ಅಂದರೆ, ಓಕೆ. ಸೊ ನಾರ್ಮಲಿ ನಾನು ಹೇಳ್ತಾ ಇದ್ದೀನಿ, ಯಾರಾದರೂ ನಿಮ್ಗೆ ಗೊತ್ತಿರುವಂಥ ಹೆಣ್ಮಕ್ಳಲ್ಲೇ ಬ್ಯೂಟಿ ಪಾರ್ಲರೆಲ್ಲ ನಡೆಸ್ತಾ ಇರ್ತೀರಿ. ಸೊ ಅವರಿಗಂತೂ ತುಂಬಾ ಒಂದು ಭಾರಿ ಒಂದು ಒಳ್ಳೆ ಅಂತ ಹೇಳ್ಬೋದು ಕೆಲಸ ಇದು. ಸೊ ಇದನ್ನೇ ನೀವು ಮನೆಯಿಂದಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಬಟ್ಟೆ ಎಲ್ಲ ಸೇಲ್ ಮಾಡ್ತಾರೆ ನೋಡಿ, ಚೂಡಿದಾರ್ ಬಟ್ಟೆ ಎಲ್ಲ ಮತ್ತು ನೈಟೀಸ್ ಎಲ್ಲ ಮಾರ್ತಾ ಇರ್ತಾರೆ. ಸೊ ಮನೆಯಲ್ಲೇ ಸ್ಟಾರ್ಟ್ ಮಾಡಿರ್ತಾರೆ ಹೆಣ್ಮಕ್ಳು. ಸೊ ಅವರು ಕೂಡ ಇದನ್ನು ಸೈಡ್ ಬೈ ಸೈಡ್ ಇಡ್ಬೋದು ನೀವು. ಕನಿಷ್ಠ ಪಕ್ಷ ಸಮ್ಟೈಮ್ಸು ಬಟ್ಟೆಗೋಸ್ಕರ ಅಲ್ಲ, ಹೇರ್ ಬೋಗೋಸ್ಕರ ಕೂಡ ಬರ್ತಾರೆ ಜನ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಕಸ್ಟಮರ್ಸ್ ಬರೋದು ಹೋಗೋದು
ಹೋಗೋದು ಇದ್ದೇ ಇರುತ್ತೆ. ಸೊ ಆ ರೀತಿ ಕೂಡ ಮಾಡ್ಬೋದಲ್ವಾ. ಸೊ ಯಾರಾದರೂ ಮನೆಯಿಂದನೇ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಆಲ್ರೆಡಿ ನನ್ನ ಚಾನಲಲ್ಲಿ ಸುಮಾರು ಹೆಣ್ಮಕ್ಳು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಯಾರಾದರೂ ಒಬ್ಬರಿಗೂ ಕೂಡ ನೀವು ಆರ್ಡ್ರ್ಗಳನ್ನ ಕೊಟ್ಟು ತೊಗೊಳ್ತಾ ಹೋದ್ರಿ ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಪ್ಲಸ್ ನಿಮಗೂ ಕೂಡ ಒಂದು ಸೈಡ್ ಬೈ ಸೈಡ್ ಒಂದಿಗೆ ಇನ್ನೊಂದು ಸ್ವಲ್ಪ ಒಂದು ಏನಂತಾರೆ ಪ್ರಾಡಕ್ಟ್ ಕ್ಯಾಟಗರಿ ಜಾಸ್ತಿ ಆಗುತ್ತೆ. ಸೊ ಆ ರೀತಿ ಮಾಡಿದರೆ ನಿಮಗೂ ಕೂಡ ಕಸ್ಟಮರ್ಸು ಬಂದು ಹೋಗೋದು ಮಾಡ್ತಾರೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಪ್ರತಿ ಬಾರಿ ಬಟ್ಟೆ ತೊಗೊಳಕ್ಕಂತಲೇ ಬರೋದಿಲ್ಲ ಕಸ್ಟಮರು. ಸಮ್ಟೈಮ್ಸು ಒಂದು ಹೇರ್ ಬೋಸ್ ಆಯಿತು, ಹೇರ್ ಎಕ್ಸಸರೀಸ್ಗಳನ್ನು ಕೂಡ ತೊಗೊಳೋದಕ್ಕೆ ಬರ್ತಾರೆ. ಈ ರೀತಿ ಏನಾದಾಗ ಬಂದಾಗ ನಮ್ಮ ಹತ್ರ ಹೊಸ ಮಾಲ್ ಬಂದಿದೆ ಅಂತ ನೀವು ತೋರಿಸ್ಬೋದು. ಸೊ ಅದರಿಂದ ಏನಾಗುತ್ತೆ, ಇನ್ನೂ ಹೆಚ್ಚು ನಿಮಗೂ ಕೂಡ ಒಂದು ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಕೆಲಸವನ್ನು ಮಾಡ್ಬೋದು. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಈ ಕೆಲಸ ಮಾಡುವಾಗ ನನಗೂ ಕೂಡ ಸ್ವಲ್ಪ ಭಯ ಆಗ್ತಾ ಇತ್ತು. ಆ್ಯಂಡ್ ಬಟ್ ಆದರೆ ಕನ್ಫರ್ಮ್ ಕೂಡ ಮಾಡಿ ತೋರಿಸ್ಬೇಕಾಗಿತ್ತು ಎಲ್ರಿಗೂ. ಆ್ಯಕ್ಚುಲಿ ಏನಂತಂದರೆ ಸುಮಾರು ಜನ ಹೆಣ್ಮಕ್ಳು ಜಸ್ಟ್ ಹಾಗೇನೆ ಹೇಳ್ತಾ ಇದ್ರಿ, ಬಟ್ ಆದರೆ ಇದು ಅಷ್ಟೊಂದು ಈಸಿ ಇಲ್ಲ ಅಂತ ಕೆಲವರು ನನಗೆ ಕಾಮೆಂಟ್ ಮಾಡಿದ್ರು ಆ ಟೈಮಲ್ಲಿ. ಅದೆಲ್ಲೋ ಒಂದು ಕಡೆ ಮನಸ್ಸಿಗೆ ಹಿಟ್ ಅನ್ನಿಸ್ತು. ಸೊ ಒಂದು ಸಾರಿ ಮಾಡೋಣ, ಯಾಕೆ ಮಾಡಬಾರ್ದು ಅಂತ ಮಾಡಿಬಿಟ್ಟು ನಾನು ಪ್ರಾಕ್ಟಿಕಲಿ ಮಾಡಿ ನೋಡ್ತೀನಿ. ನನಗೇನು ಸಮಸ್ಯೆ ಬರ್ತಾ ಇದೆ ಅದನ್ನೇ ನಾನು ವೀಡಿಯೋಸ್ದಲ್ಲಿ ಶೇರ್ ಮಾಡ್ತಾ ಹೋದೆ ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಸೊ ಇದು ಪ್ರಾಡಕ್ಟ್ ನೋಡಿ, ಈ ರೀತಿ ಸಿಂಪಲ್ ಪ್ರಾಡಕ್ಟ್ಗಳನ್ನ ನೀವು ಸಿಂಪ್ಲಿ ಇವಾಗ ಒಂದು 35-40 ರುಪೀಸ್ಗೆ ಮಾರ್ಬೋದು. ಓಕೆ, ನಾನು ಮಾತ್ರ 35-40 ರೂಪಾಯಿ ಮಾರ್ತೀನಿ. ಈ ರೀತಿ ಡಬಲ್ ಬೋ ಏನಿರುತ್ತಲ್ವಾ, ಸೊ ಈ ಬೋಗೆ ನೀವೀಗ ಸಿಂಪಲ್ಲಾಗಿ ನೀವು ಮಾರಕ್ಕೆ ಹೋದ್ರು ಕೂಡ 49 ರುಪೀಸಿಗೆ ನಾನು ಮಾರ್ತೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ ಅಂತ ಅಂದ್ಕೊಳ್ಳೋಣ, ಬೀಡ್ಸ್ ಆಯಿತು ಅಥವಾ ಸ್ಟೋನ್ಸ್ಗಳಿಂದ. ಸೊ ಇದು ನೋಡಿ ಪಿಂಕ್ ಕಲರಲ್ಲಿ ಕೂಡ ನಾನು ಮಾಡಿದ್ದೀನಿ. ಫಿನಿಶಿಂಗ್ ಹೇಗೆ ಬಂತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ, ನಾನು ವೆಯ್ಟ್ ಮಾಡ್ತೀನಿ ನಿಮ್ಮ ಕಾಮೆಂಟ್ಗೆ. ಆ್ಯಂಡ್ ಇದಕ್ಕೆ ನಾವೇನಾದರೂ ಬೀಡ್ಸ್ಗಳನ್ನು ಬೇರೆ ಏನಾದರೂ ಇನ್ಕ್ಲೂಡ್ ಮಾಡಿದರೆ ಪ್ರೈಸ್ ಸ್ವಲ್ಪ ನೀವು ಹೈ ಮಾಡ್ಬೋದು. ಸೊ ಎರಡೂ ಹೇರ್ ಬೋಸ್ಗಳು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹೇಗೆ ಅನಿಸ್ತಿದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಹೀಗಾಗಿ ನಾನು ರೆಗ್ಯುಲರ್ ವೀಡಿಯೋಸ್ಗಳು ಬರ್ತಾ ಇರಲಿಲ್ಲ ಸ್ನೇಹಿತರೆ. ಯಾಕಂದರೆ ಈ ಕಡೆ ನಾನಿರೋಂಥ ಕಡೆ ವೆದರ್ ತುಂಬ ಚೇಂಜ್ ಇದೆ, ತುಂಬ ಹೀಟ್ ಇದೆ ಇಲ್ಲಿ. ಹೀಗಾಗಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಸ್ವಲ್ಪ ಜ್ವರ ಕೂಡ ಬಂದಿದೆ ಹೀಗಾಗಿ. ಓಕೆ, ಬಟ್ ಆದರೂ ಕೂಡ ಈ ವಿಡಿಯೋ ಶೂಟ್ ಮಾಡಿ ಹಾಕಿದ್ದೀನಿ. ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಇನ್ನೂ ಹೆಚ್ಚಿನ ಒಳ್ಳೆ ವೀಡಿಯೋಸ್ಗಳನ್ನ ನಾನು ತರ್ತೀನಿ. ಆ್ಯಂಡ್ ಇನ್ನೂ ಹೆಚ್ಚಿನ ಪ್ರಾಡಕ್ಟ್ಗಳನ್ನ ಕೂಡ ನಾನು ಮಾಡಿ ತೋರಿಸ್ತೀನಿ. ಇದರಿಂದ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ನೀವು ಕೂಡ ನೀವೇನು ಮಾಡ್ತಾ ಇದ್ದೀರ ಅದರಲ್ಲಿ ಈ ಒಂದು ಪ್ರಾಡಕ್ಟ್ಗಳನ್ನ ಆ್ಯಡ್ ಕೂಡ ಮಾಡ್ಬೋದು. ಓಕೆ, ಆ್ಯಂಡ್ ನಂತರ ನೀವಿಲ್ಲಿ ಇದನ್ನು ಈಸಿಲಿ ಒಂದು ಆನ್ಲೈನು ಆಫ್ಲೈನು ನೀವು ಕೂಡ ಈ ಪ್ರಾಡಕ್ಟ್ಗಳನ್ನ ಒಂದು ಮಾರೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರುವಂಥದ್ದು. ನನ್ನ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಇತ್ತು ಇದುವರೆಗೂ. ಸೊ ಇದನ್ನು ಮಾಡಿದಾಗಿಂದ ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಸುಮಾರು ಜನ ಕೇಳ್ತಾ ಇದ್ರು ಕೂಡ, ಸ್ಟಾರ್ಟಿಂಗಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ. ಬಟ್ ನಾನೇ ಇದನ್ನು ಒಂದು ವಾಟ್ಸಪ್ ಎಲ್ಲ ಗ್ರೂಪ್ ಮಾಡಿದ್ದೀನಿ ಹತ್ತಿರದಲ್ಲಿರೋ ಹೆಣ್ಮಕ್ಳಿಗೆ. ಆ್ಯಂಡ್ ಪ್ಲಸ್ ಇಲ್ಲಿ ಆನ್ಲೈನೆಲ್ಲ ನಿಮ್ಮೆಲ್ರಿಗೂ ಗೊತ್ತಾಗ್ತಾನೇ ಇದೆ. ಸೊ ಹೀಗಾಗಿ ನನಗೆ ಆಟೋಮೆಟಿಕ್ಲಿ ಮೇಲ್ ಮೂಲಕ ಆರ್ಡರ್ಸ್ಗಳು ಬರ್ತಾ ಇದೆ. ಸೊ ನೀವು ಕೂಡ ಮಾಡ್ತೀವಿ, ಯಾರಾದರೂ ಹೊಸಬರು ನೋಡ್ತಾ ಇದ್ದೀರಿ ವಿಡಿಯೋ ಅಂತಂದರೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಆ್ಯಂಡ್ ಇದು ತುಂಬಾ ಈಸಿ ಇರುವಂಥ ಒಂದು ಕೆಲಸ ಇದು. ಆ್ಯಂಡ್ ಹೊಲಿಗೆ ಕೆಲಸ ಅಂತ ಬಂದಾಗ ಸೊ ಇದು ಎಲ್ಲಕ್ಕಿಂತ ಈಸಿ ಇರುವ ಕೆಲಸ, ನನಗಂತೂ ಈಸಿ ಅನ್ನಿಸ್ತಾ ಇದೆ. ಸೊ ನಾನು ಮಾಡ್ತಾ ಇದ್ದೀನಿ ಡೈಲಿ ಒಂದು 2-3 ತಾಸು. ಓಕೆ, ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.